ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನು ಇವತ್ತು ನನ್ನ ಮಲ್ಲಿಗೆ ತೋಟದಲ್ಲಿ ಆದಂತಹ ಮೊಗ್ಗನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದರ ಬಗ್ಗೆ ತುಂಬ ಜನರಿಗೆ ಕುತೂಹಲ ಇರ್ತದೆ, ಎಷ್ಟು ಹೂವು ಆಗಿದೆ ಅಂತ ಕಮೆಂಟಲ್ಲೂ ಕೂಡ ಕೇಳ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ ಮೊಗ್ಗನ್ನು ನಿಮಗೆ ತೋರಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ನನಗೆ 5 ಚೆಂಡು ಹೂವು ಸಿಕ್ಕಿದೆ. ಏಪ್ರಿಲ್ನಿಂದ ಮೇ ತಿಂಗಳ ತನಕ ನನಗೆ ಒಂದು ದಿನವೂ ಕೂಡ ಹೂವು ಇಲ್ಲ ಅಂತ ಆಗಿಲ್ಲ. ಕಂಟಿನ್ಯೂಸ್ ಆಗಿ ಹೂವು ಸಿಗ್ತಾ ಇತ್ತು, ಆದರೆ ಇಷ್ಟೊಂದು ಸಿಗ್ತಾ ಇರಲಿಲ್ಲ. ನನಗೆ ಸ್ವಲ್ಪ ಕಡಿಮೆ ಅಂದರೆ 4 ಸಾಲು 5 ಸಾಲು ಈ ರೀತಿಯಾಗಿ ಹೂವು ಸಿಗ್ತಾ ಇತ್ತು. ಈಗ ಪುನಃ ಜಾಸ್ತಿ ಆಗಿದೆ. ನಾನು ಯಾವುದೇ ವಿಡಿಯೋವನ್ನು ಹಾಕಿದಾಗ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀವು ಕಮೆಂಟ್ ಮೂಲಕ ಕೇಳ್ತೀರಾ. ಹಾಗಾಗಿ ಇಂದಿನ ವಿಡಿಯೋದಲ್ಲಿಯೂ ಕೂಡ ಕಮೆಂಟ್ಗಳಿಗೆ ಆನ್ಸರನ್ನು ಮಾಡ್ತೇನೆ. ಈಗ ನಾನು ಹರಿನಾಕ್ಷಿ ಅವರು ಕೇಳಿದಂತಹ ಪ್ರಶ್ನೆಗೆ ಆನ್ಸರನ್ನು ಮಾಡ್ತೇನೆ. ನನ್ನ 20 ಗಿಡ ನೆಲದಲ್ಲಿ ನೆಟ್ಟು 1 ವರ್ಷ ಆಗ್ತಾ ಬಂತು. ಗಿಡ ಚೆನ್ನಾಗಿ ಬರಲಿಲ್ಲ. ನಾನು ಟಬ್ ತಂದು ನೆಲದಿಂದ ತೆಗೆದು ಟಬ್ಗೆ ಹಾಕಬಹುದಾ ಅಂತ ಕೇಳಿದ್ದಾರೆ. ಕೆಲವೊಮ್ಮೆ ನಾವು ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟಾಗ ಅದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುವುದಿಲ್ಲ. ಅದಕ್ಕೆ ಕಾರಣ ಮಣ್ಣು ಅಂತ ಹೇಳಬಹುದು. ಮಣ್ಣು ಸರಿಯಾಗಿ ಇಲ್ಲದೇ ಇದ್ದಾಗ, ಗಟ್ಟಿಯಾಗಿ ಇದ್ದರೆ ಅಥವಾ ತುಂಬನೇ ಕಲ್ಲುಗಳಿದ್ದರೆ ಗಿಡಗಳ ಬೇರುಗಳು ಹರಡಿಕೊಳ್ಳಲು ತುಂಬನೇ ಕಷ್ಟ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುವುದಿಲ್ಲ. ಹಾಗೆ ಗಿಡವನ್ನು ನಟ್ಟಂತಹ ಜಾಗದ ಹತ್ತಿರದಲ್ಲಿ ದೊಡ್ಡ ದೊಡ್ಡ ಮರಗಳಿದ್ದರೂ ಕೂಡ ಗಿಡಗಳು ಸರಿಯಾಗಿ ಬೆಳೆಯುವುದಿಲ್ಲ. ಅದಕ್ಕೆ ಕಾರಣ ಏನಂದರೆ ಬಿಸಿಲು ಸರಿಯಾಗಿ ಬೀಳದೇ ಇರುವಂತಹದ್ದು. ಹಾಗೆಯೇ ಮರಗಳ ಬೇರುಗಳು ತುಂಬ ಕಡೆ ಹರಡಿಕೊಂಡಿರ್ತದೆ. ನಾವು ಗಿಡವನ್ನು ಆ ಬೇರು ಇರುವಂತಹ ಜಾಗದಲ್ಲೇ ನಟ್ಟಾಗ ಈ ಗಿಡದ ಒಂದು ಬೇರುಗಳು ಅಂದರೆ ಮಲ್ಲಿಗೆ ಗಿಡದ ಬೇರುಗಳು ಹರಡಿಕೊಳ್ಳಲು ಸ್ಥಳಾವಕಾಶ ಇರುವುದಿಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆಯುವುದಿಲ್ಲ. ನೀವು ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಅಂತ ನೀವು ಟಬ್ಗೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನೀವು ಹಾಕಿದಂತಹ ಒಂದು ಪ್ಲ್ಯಾನ್ ಸರಿಯಾಗಿಯೇ ಇದೆ. ನೀವು ಅದನ್ನು ಕೂಡಲೇ ತೆಗೆದು ಟಬ್ಗೆ ಟ್ರಾನ್ಸ್ಫರ್ ಮಾಡಬಹುದು, ರೀಪಾಟಿಂಗ್ ಮಾಡಬಹುದು. ಆದಷ್ಟು ಬೇಗ ನೀವು ನೆಲದಿಂದ ತೆಗೆದು ಅದನ್ನು ಟಬ್ನಲ್ಲಿ ಹಾಕಿದರೆ ಒಳ್ಳೆಯದು. ಯಾಕಂದರೆ ಮುಂದೆ ಸ್ವಲ್ಪ ದಿನದಲ್ಲೇ ಮಳೆಗಾಲ ಪ್ರಾರಂಭವಾಗ್ತದೆ. ಆ ಒಂದು ಸಮಯ ರೀಪಾಟಿಂಗ್ ಮಾಡಲು ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ. ಈಗ ನೀವು ರೀಪಾಟಿಂಗ್ ಮಾಡಿ ಸ್ವಲ್ಪ ನೆರಳು ಇರುವಂತಹ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು. ಒಂದು ವೇಳೆ ನಿಮ್ಮ 20 ಗಿಡಗಳಿಗೆ ನೆರಳು ಬೀಳುವಂತಹ ಜಾಗ ಅಥವಾ ಬಿಸಿಲು ಬೀಳದಂತಹ ಜಾಗ ಇಲ್ಲ ಅಂತ ಇದ್ದಲ್ಲಿ ನೀವು ಬಿಸಿಲಿಗೆ ಇಡಬಹುದು. ಆದರೆ ಮಣ್ಣಿಗೆ ಸ್ವಲ್ಪ ಏನಾದರೂ ಒಂದು ಕವರ್ ಮಾಡಿ, ಅಂದರೆ ಹುಲ್ಲು ಇರಬಹುದು ಅಥವಾ ತರಗೆಲೆ ಇರಬಹುದು, ಹಾಗೆ ಒಣಗಿದ ಎಲೆಗಳು, ಆ ರೀತಿಯಾಗಿ ಮೇಲ್ಪದರದಲ್ಲಿ ಏನಾದರೂ ಒಂದು ಹಾಕಿ. ಯಾಕಂದರೆ ಈಗ ತುಂಬಾನೇ ಬಿಸಿಲು ಇದೆ. ಈ ರೀತಿಯಾದ ಬಿಸಿಲಿನಲ್ಲಿ ನಾವು ರೀಪಾಟಿಂಗ್ ಮಾಡಿದರೆ ಗಿಡಗಳು ಸ್ವಲ್ಪ ಬಾಡಿ ಹೋಗಿ ಅಲ್ಲೇ ಹಾಳಾಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ರೀಪಾಟಿಂಗ್ ಮಾಡಬೇಕಾಗ್ತದೆ. ಹಾಗೆ ನೆಲದಿಂದ ನೀವು ಗಿಡವನ್ನು ತೆಗೆಯುವಾಗಲೂ ಕೂಡ ತಾಯಿ ಬೇರಿಗೆ ಯಾವುದೇ ರೀತಿಯಲ್ಲಿ ಪೆಟ್ಟಾಗದಂತೆ ನೀವು ತೆಗಿಬೇಕಾಗ್ತದೆ. ನಾನು ಇದನ್ನು ತುಂಬ ಬಾರಿ ಹೇಳಿರ್ತೇನೆ, ಇನ್ನೊಮ್ಮೆಯೂ ಕೂಡ ಹೇಳ್ತೇನೆ. ಯಾಕಂದರೆ ಆ ಬೇರಿಗೆ ಪೆಟ್ಟಾದರೆ ಆ ಗಿಡಗಳನ್ನು ಉಳಿಸಿಕೊಳ್ಳುವುದು ತುಂಬಾ ಕಷ್ಟ ಆಗ್ತದೆ. ನಾವು ಟಬ್ನಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಗಿಡವನ್ನು ನಟ್ಟಾಗ ಅದನ್ನು ರೀಪಾಟಿಂಗ್ ಮಾಡುವ ವೇಳೆ ತುಂಬಾ ಸುಲಭವಾಗಿ ತೆಗಿಬಹುದು. ಯಾಕಂದರೆ ಬೇರುಗಳು ಆ ಒಂದು ಗ್ರೋ ಬ್ಯಾಗ್ ಅಥವಾ ಟಬ್ನ ಒಳಗಡೆಯೇ ಇರ್ತದೆ. ಆದರೆ ನೆಲದಲ್ಲಿ ನಟ್ಟಂತಹ ಗಿಡಗಳು ಆ ರೀತಿ ಅಲ್ಲ. ಬೇರುಗಳು ತುಂಬ ಕಡೆ ಹರಡಿಕೊಂಡಿರ್ತದೆ. ಎಲ್ಲಿ ಎಲ್ಲಿ ಬೇರು ಇದೆ ಅಂತಲೇ ಗೊತ್ತಾಗುವುದಿಲ್ಲ. ಹಾಗಾಗಿ ನಾವು ನೆಲದಿಂದ ಆ ಗಿಡವನ್ನು ತೆಗೆಯುವಾಗ ತುಂಬ ಜಾಗ್ರತೆಯಿಂದ ತೆಗಿಬೇಕಾಗ್ತದೆ. ಇದರ ಬಗ್ಗೆ ತಿಳಿದವರ ಹತ್ತಿರ ನೀವು ಆ ಗಿಡವನ್ನು ತೆಗೆಸಿದರೆ ಒಳ್ಳೆಯದು. ಅಂದರೆ ಇದಕ್ಕಾಗಿ ಕೆಲವರು ಕೆಲಸದವರು ಸಿಗ್ತಾರೆ. ಅವರ ಬಳಿ ಅದನ್ನು ತೆಗೆಸಿ ನೀವು ಪಾಟ್ಗಳಿಗೆ ಹಾಕಬಹುದು ಅಥವಾ ಟಬ್ಗಳಿಗೆ ಹಾಕಬಹುದು. ಹಾಗೆ ಗಿಡವನ್ನು ಟಬ್ನಲ್ಲಿ ನಡುವಾಗ ಸ್ವಲ್ಪ ಗೊಬ್ಬರಗಳನ್ನು ಮಣ್ಣಿನೊಂದಿಗೆ ಮಿಕ್ಸ್ ಮಾಡಿಕೊಂಡೇ ನಡಿ. ಹಾಗೆ ಮರಳನ್ನು ಕೂಡ ಮಿಕ್ಸ್ ಮಾಡಿಕೊಂಡೇ ನಡಿ. ಕೇವಲ ಮಣ್ಣನ್ನು ಹಾಕಿ ನಡಲಿಕ್ಕೆ ಹೋಗಬೇಡಿ. ಇದರ ಬಗ್ಗೆ ವಿಡಿಯೋಸ್ಗಳು ಕೂಡ ಇದೆ, ಅದನ್ನು ನೋಡಿ ನೀವು ರೀಪಾಟಿಂಗ್ ಮಾಡಬಹುದು. ಹಾಗೆ ರೀಪಾಟಿಂಗ್ ಮಾಡುವಾಗ ಗಿಡವನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ರೀಪಾಟಿಂಗ್ ಮಾಡಿದರೆ ಒಳ್ಳೆಯದು. ಟ್ರಿಮ್ ಅಂದರೆ ಡೀಪ್ ಟ್ರಿಮ್ ಅಲ್ಲ, ಮೇಲೆ ಮೇಲೆ ಇರುವಂತಹ ಕೆಲವೊಂದು ಎಲೆಗಳನ್ನೆಲ್ಲ ಕಟ್ ಮಾಡಿ ನೀವು ರೀಪಾಟಿಂಗ್ ಮಾಡಿದಾಗ ಗಿಡಗಳು ಬೇಗನೆ ಚಿಗುರು ಬಂದು ಗಿಡಗಳು ಬುಷ್ ಆಗಿ ಬೆಳೆಯುತ್ತದೆ. ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಕಟ್ ಮಾಡಿಕೊಂಡು ನಂತರ ಅದನ್ನು ನೀವು ರೀಪಾಟಿಂಗ್ ಮಾಡಿ. ಹಾಗೆ ನಾನು ಆವಾಗ ಹೇಳಿದಂತೆ ಗೊಬ್ಬರವನ್ನು ಮರೆಯದೆ ಹಾಕಿ. ತುಂಬ ಜನರು ಇದೇ ಮಿಸ್ಟೇಕನ್ನು ಮಾಡ್ತಾರೆ. ಗಿಡಗಳನ್ನು ರೀಪಾಟಿಂಗ್ ಮಾಡುವ ವೇಳೆ ಯಾವುದೇ ರೀತಿಯಲ್ಲಿ ಗೊಬ್ಬರ ಹಾಕುವುದಿಲ್ಲ, ಹಾಗೆ ಗಿಡವನ್ನು ನಡ್ತಾರೆ. ಇದರಿಂದ ಗಿಡಗಳ ಬೆಳವಣಿಗೆ ತುಂಬಾ ಲೇಟಾಗಿ ಆಗ್ತದೆ, ಚಿಗುರುಗಳು ಲೇಟಾಗಿ ಬರ್ತದೆ. ಹಾಗಾಗಿ ರೀಪಾಟಿಂಗ್ ಮಾಡುವ ವೇಳೆಯೇ ಗೊಬ್ಬರವನ್ನು ಮರೆಯದೆ ಹಾಕಬೇಕಾಗ್ತದೆ. ಹಾಗೆ ರೀಪಾಟಿಂಗ್ ಮಾಡಿದ 10 ದಿನ ಆದಮೇಲೆ ಪುನಃ ಗೊಬ್ಬರವನ್ನು ಹಾಕಿ. ಹಾಗೆ ನೀರನ್ನು ಹಾಕುವಾಗ ಒಂದೇ ಸಲ ತುಂಬ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ದಿನಕ್ಕೆ 2 ಬಾರಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ. ಆಗ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಹಾಗೆಯೇ ಮುಂದಿನ ಪ್ರಶ್ನೆ ಲಕ್ಷ್ಮೀ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ, ವೈಟ್ ಫ್ಲೈಸ್ಗೆ ಸ್ಪ್ರೇ ಬಿಟ್ಟು ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ದಾರೆ.
ನಮಗೆ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ಯೆಲ್ಲೋ ಬಣ್ಣದ ಒಂದು ಸ್ಟಿಕ್ಕಿ ಟ್ರ್ಯಾಕ್ಸ್ ಅಂತ ಸಿಗ್ತದೆ. ಅದನ್ನು ನಾವು ಒಂದು ಕೋಲಿಗೆ ಅಂಟಿಸಿ ಅದನ್ನು ಗಿಡದ ಹತ್ತಿರ ಇಟ್ಟರೆ ವೈಟ್ ಫ್ಲೈಸ್ ಎಲ್ಲ ಅದರಲ್ಲಿ ಬಂದು ಕುಳಿತುಕೊಳ್ತದೆ. ಆಗ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ, ಹಾಗೆ ಅದು ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿಲ್ಲ. ಬೇಕಾದರೆ ನೀವು ಆ ರೀತಿಯಾದ ಒಂದು ಯೆಲ್ಲೋ ಬಣ್ಣದ ಅಂಟಿನ ಹಾಳೆಯನ್ನು ತಂದು ಇಡಬಹುದು. ಮಲ್ಲಿಗೆ ಗಿಡಗಳನ್ನು ನಾವು ಹತ್ತಿರ ಇಟ್ಟಾಗ, ಒಂದಕ್ಕೊಂದು ತಾಗಿಕೊಂಡಾಗ ಅಥವಾ ತುಂಬಾ ಬುಷಾಗಿ ಬೆಳೆದಾಗ ವೈಟ್ ಫ್ಲೈಸ್ಗಳು ಬರ್ತದೆ. ಹಾಗೆಯೇ ಗಿಡದ ಸುತ್ತಮುತ್ತ ಕ್ಲೀನಾಗಿ ಇಲ್ಲದೇ ಇದ್ದಲ್ಲಿ, ಅಂದರೆ ನಾವು ಡೈಲಿ ನೀರನ್ನು ಹಾಕ್ತೇವೆ, ನೀರು ಅಲ್ಲಲ್ಲಿ ನಿಲ್ತಾ ಇದ್ದರೆ, ಕೆಳಗೆ ಬಿದ್ದಂತಹ ಎಲೆಗಳು ಅಲ್ಲಲ್ಲೇ ಇದ್ದು ಅದರ ಮೇಲೆ ನೀರು ನಿಂತಾಗ, ಹಾಗೆ ಕಳೆ ಗಿಡಗಳು ತುಂಬ ಬೆಳೆದಾಗ ವೈಟ್ ಫ್ಲೈಸ್ಗಳು ಉತ್ಪತ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ನಾವು ಗಿಡದ ಹತ್ತಿರ ಸ್ವಲ್ಪ ಕ್ಲೀನಾಗಿ ಇಟ್ಟುಕೊಂಡಾಗ, ಗಿಡಗಳನ್ನು ಗಾಳಿ ಆಡುವಂತೆ ಸ್ವಲ್ಪ ದೂರದಲ್ಲಿ ಇಟ್ಟಾಗ ವೈಟ್ ಫ್ಲೈಸ್ಗಳ ಸಮಸ್ಯೆ ಅಷ್ಟೊಂದು ಬೇಗನೆ ಬರುವುದಿಲ್ಲ. ಹೀಗೆ ನೀವು ವೈಟ್ ಫ್ಲೈಸನ್ನು ಬಾರದಂತೆ ನೋಡಿಕೊಳ್ಳಬಹುದು. ಅಥವಾ ವೈಟ್ ಫ್ಲೈಸ್ಗಳು ಈಗಾಗಲೇ ಬಂದಿದೆ ಅಂತ ಇದ್ದಲ್ಲಿ ಸ್ಟಿಕ್ಕಿ ಟ್ರ್ಯಾಕನ್ನು, ಅಂದರೆ ಹಳದಿ ಬಣ್ಣದ ಸ್ಟಿಕ್ಕಿ ಟ್ರ್ಯಾಕ್ ಅಥವಾ ಅಂಟಿನ ಹಾಳೆಯನ್ನು ಗಿಡದ ಹತ್ತಿರ ಇಡಬಹುದು. ಹೀಗೆ ನಾವು ಮಲ್ಲಿಗೆ ಗಿಡಗಳಲ್ಲಿ ವೈಟ್ ಫ್ಲೈಸ್ಗಳು ಬಂದಾಗ ಅದನ್ನು ಸ್ಪ್ರೇಯನ್ನು ಹಾಕದೆ ಕಂಟ್ರೋಲಿಗೆ ತರಬಹುದು. ಇಂದಿನ ವಿಡಿಯೋದಲ್ಲಿ ಕಮೆಂಟಲ್ಲಿ ಬಂದಂತಹ 2 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿದ್ದೇನೆ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಆನ್ಸರನ್ನು ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.